ಶ್ರೀರಾಮ್ ಜೈ ಜೈ ರಾಮ್. PhD by DG ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಕಥಾ ಮಾಲಿಕೆಯ 7ನೇ ದಿವಸಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮಿಥಿಲೆಯಲ್ಲಿ ಸೀತಾ ಸ್ವಯಂವರ ಆಗಿದೆ. ಈಗ 4 ಹೆಣ್ಣು ಮಕ್ಕಳನ್ನು ಜನಕ ರಾಜ ಮಹಾರಾಣಿ ಸುನಯನ ಏಕಕಾಲದಲ್ಲಿ ಕಳಿಸಿಕೊಡಬೇಕೆಂದರೆ ಅವರಿಗೆ ಎಷ್ಟು ವೇದನೆ ಆಗಬಹುದು. ಅವರ ವೇದನೆಯನ್ನು ಅರ್ಥ ಮಾಡಿಕೊಂಡಂತಹ ದಶರಥ ಮಹಾರಾಜ ಜನಕ ಮಹಾರಾಜನ ಅಪೇಕ್ಷೆಯಂತೆ ಮದುವೆ ಮುಗಿದ ನಂತರವೂ ಕೂಡ ಕೆಲವಾರು ದಿನಗಳ ಕಾಲ ಎಲ್ಲರೂ ಅಲ್ಲಿಯೇ ಉಳಿಯುತ್ತಾರೆ. ಆದರೆ ಹೆಚ್ಚು ದಿನಗಳ ಕಾಲ ಒಂದು ಎಲ್ಲವನ್ನು ಬಿಟ್ಟು ಅಲ್ಲಿ ಉಳಿಯುವುದು ಸೂಕ್ತವಲ್ಲವೆಂದು ಗುರು ಹಿರಿಯರ ಮಾರ್ಗದರ್ಶನದ ನಂತರ ಜನಕ ಮಹಾರಾಜ ಮತ್ತು ದಶರಥ ಇಬ್ಬರೂ ಕೂಡ ಒಪ್ಪಿ ಅಲ್ಲಿಂದ ಹೊರಡಲು ಸಿದ್ಧತೆಗಳನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಜನಕ ಮಹಾರಾಜ ಬಹಳ ದೈನ್ಯತೆಯಿಂದ ನೋವಿನಿಂದ ದಶರಥನ ಬಳಿ ಹೇಳುತ್ತಾನೆ, ಅಯೋಧ್ಯೆ ಎಂಬುದು ದೊಡ್ಡ ರಾಜ್ಯ, ನಮ್ಮದಾದರೂ ಚಿಕ್ಕ ರಾಜ್ಯ. ನಾವು ನೀವು ಸಮಾನರಲ್ಲ. ಹಾಗಾಗಿ ಈ ಮದುವೆಯ ಕಾರ್ಯಕ್ರಮದಲ್ಲಿ ಯಾವುದಾದರೂ ಲೋಪದೋಷಗಳಾಗಿದ್ದರೆ ತಾವು ಮನ್ನಿಸಬೇಕು ಎಂದು ದಶರಥನಿಗೆ ಜನಕ ಮಹಾರಾಜ ಹೇಳ್ತಾನೆ. ಅದಕ್ಕೆ ದಶರಥ ಹೇಳ್ತಾನೆ, ಹೌದು, ನಾವು ನೀವು ಇಬ್ಬರು ಕೂಡ ಸಮಾನರಲ್ಲ. ಏಕೆಂದರೆ ನಾವು ಭಿಕ್ಷುಗಳು, ಅಂದರೆ ನಾವು ಯಾಚಿಸುತ್ತಿರುವವರು, ನಿಮ್ಮಿಂದ ಹೆಣ್ಣನ್ನು ಕೇಳಲು ಬಂದಿರುವವರು. ಕೇಳುವರು ಯಾವತ್ತಿಗೂ ಕೂಡ ನೀಡುವವರ ಮುಂದೆ ಚಿಕ್ಕವರೇ ಆಗಿರುತ್ತಾರೆ ಎಂದು ದಶರಥ ಮಹಾರಾಜ ಜನಕ ಮಹಾರಾಜನಿಗೆ ಹೇಳ್ತಾನೆ. ಮುಂದುವರಿದು ಜನಕ ಮಹಾರಾಜ ದಶರಥನಿಗೆ ಹೇಳ್ತಾನೆ, ನಮ್ಮ ಮಕ್ಕಳು ಅಯೋಧ್ಯೆಯಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಏನಾದರೂ ತಪ್ಪುಗಳನ್ನು ಮಾಡಿದ ಪಕ್ಷದಲ್ಲಿ ತಾವು ತಮ್ಮ ಪಾದದ ಸೇವಕರೆಂದು ತಿಳಿದು ಅವರನ್ನು ಮನ್ನಿಸಬೇಕೆಂದು ಜನಕ ಮಹಾರಾಜ ದಶರಥನಲ್ಲಿ ದೈನ್ಯತೆಯಿಂದ ಬೇಡಿಕೊಳ್ಳುತ್ತಾನೆ. ಅವನ ದೈನ್ಯತೆಯನ್ನು ನೋಡಿದಂತಹ ದಶರಥ ಮಹಾರಾಜ, ಅವರು ದಾಸಿಯರಲ್ಲ, ಅಯೋಧ್ಯೆಯ ಮುಕುಟಮಣಿಗಳು, ಅಯೋಧ್ಯೆಯನ್ನು ಬೆಳಗಲು ಬರುತ್ತಿರುವ ಮಹಾಲಕ್ಷ್ಮಿಯರು, ಅಯೋಧ್ಯೆಯನ್ನು ಬೆಳಗುವ ದೀಪಗಳು. ಹಾಗಾಗಿ ಅವರು ಎಂದಿಗೂ ಕೂಡ ಅಯೋಧ್ಯೆಯಲ್ಲಿ ದಾಸಿಯರಾಗುವುದಿಲ್ಲ, ಅವರು ಮುಂದಿನ ರಾಣಿಯಾಗುವವರು ಎಂದು ಸಮಾಧಾನ ಮಾಡುತ್ತಾನೆ ದಶರಥ ಜನಕ ಮಹಾರಾಜನಿಗೆ. ಆ ನಂತರ ಹೊರಡಲು ಸಿದ್ಧವಾದಾಗ ತಾಯಿಯಾದಂತಹ ಸುನಯನ ಸೀತೆಗೆ ಮತ್ತು ಇನ್ನು 3 ಮಕ್ಕಳಿಗೆ ಬುದ್ಧಿವಾದ ಹೇಳುತ್ತಾಳೆ. ಅದೇನೆಂದರೆ, ಮದುವೆಯಾಗಿ ಅಲ್ಲಿಗೆ ಹೋದ ಮೇಲೆ ನಿನ್ನ ಪತಿಯೇ ಪರಮೇಶ್ವರ, ನೀನೇನಿದ್ದರೂ ಆತನ ದಾಸಿ. ನೀನು ಅರಮನೆಯಲ್ಲಿದ್ದಾಗ ಪತಿಯ ತಾಯಿ ತಂದೆಯರನ್ನು ನಿನ್ನ ತಾಯಿ ತಂದೆಯರು ಎಂದು ತಿಳಿದೇ ಸೇವೆ ಮಾಡಬೇಕು. ಪತಿಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನು ಸಹಧರ್ಮಿಣಿಯಾಗಿರಬೇಕು. ಜೊತೆಗೆ ಅರಮನೆಯಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ತವರು ಮನೆಯನ್ನು ನೆನೆದು ಕಣ್ಣೀರಾಕಬಾರದು. ಸಂತೋಷದಿಂದ ಅರಮನೆಯಲ್ಲಿ ಪತಿಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನು ಜೊತೆಯಾಗಿ ನಿಲ್ಲಬೇಕು ಎಂದು ಸುನಯನ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಬಹಳ ನೋವಿನಿಂದ 4 ಮಕ್ಕಳನ್ನು ಕಳಿಸಿಕೊಡುತ್ತಾಳೆ ಮಿಥಿಲೆಯಿಂದ ಅಯೋಧ್ಯೆಗೆ. ಇತ್ತ ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಅಯೋಧ್ಯೆಯಲ್ಲಿ ಯಾರೂ ಕೂಡ ಬಡತನದಿಂದಿರಬಾರದು, ನೋವಿನಿಂದಿರಬಾರದು, ದುಃಖದಲ್ಲಿರಬಾರದು ಎಂದು ಕೌಸಲ್ಯ ಮಹಾರಾಣಿ ಆದೇಶ ನೀಡಿದ್ದಾಳೆ. ಅದರಂತೆ ಎಲ್ಲರಿಗೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿ ಯಾರೂ ಕೂಡ ದುಃಖ ನೋವಿನಿಂದ ಇರಬಾರದಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಯೋಧ್ಯೆಗೆ ಬಂದಂತಹ ಮದುಮಕ್ಕಳು ಮೊದಲಿಗೆ ತಮ್ಮ ಕುಲದೇವರಾದ ಸೂರ್ಯದೇವರಿಗೆ ನಮಸ್ಕರಿಸುತ್ತಾರೆ. ನಮಸ್ಕರಿಸಿದ ನಂತರ ತಾಯಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ.
ಆ ನಂತರ ಕೌಸಲ್ಯ ಮತ್ತು ದಶರಥ ಏಕಾಂತದಲ್ಲಿ ಇರುವಾಗ ದಶರಥ ಮಹಾರಾಜ ಕೌಸಲ್ಯಗೆ ಹೇಳುತ್ತಾನೆ, ಕೌಸಲ್ಯ, ಮಿಥಿಲೆಯಲ್ಲಿ ಜನಕ ಮಹಾರಾಜ ತನ್ನ 4 ಮಕ್ಕಳನ್ನು ಬಹಳ ಪ್ರೇಮದಿಂದ ಬೆಳೆಸಿದ್ದಾನೆ. 4 ಮಕ್ಕಳನ್ನು ಏಕಕಾಲದಲ್ಲಿ ಕಳಿಸಿ ಅವನಿಗೆ ಬಹಳ ವ್ಯಥೆ ಪಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಅವನಿಗೆ ಒಂದು ಮಾತು ಕೊಟ್ಟಿದ್ದೇನೆ, ಯಾವ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ಅಯೋಧ್ಯೆಯಲ್ಲಿ ಕಷ್ಟವಾಗುವುದಿಲ್ಲ, ನೋವು ಕೊಡುವುದಿಲ್ಲ ನಮ್ಮಿಂದ ಎಂದು ಹೇಳಿ ಒಂದು ವಚನವನ್ನು ಕೊಟ್ಟು ಬಂದಿದ್ದೇನೆ. ಈ ವಚನವನ್ನು ಕೌಸಲ್ಯ ನೀನು ನಿಭಾಯಿಸಬೇಕಾಗುತ್ತದೆ ಎಂದು ಕೌಸಲ್ಯಗೆ ರಾಜ ದಶರಥ ಹೇಳುತ್ತಾನೆ. ಇತ್ತ ಶಯನಾಗೃಹದಲ್ಲಿ ಸೀತೆಯು ರಾಮನಿಗೆ ಕಾಯುತ್ತಿದ್ದಾಳೆ. ರಾಮನು ಬರುತ್ತಾನೆ. ರಾಮನ ಪಾದಗಳಿಗೆ ಸೀತೆಯು ನಮಸ್ಕರಿಸುತ್ತಾಳೆ. ಆಗ ರಾಮನು ಕೇಳುತ್ತಾನೆ, ಹೀಗೇಕೆ ಮಾಡುತ್ತಿದ್ದೀ ಎಂದು. ಅದಕ್ಕೆ ಸೀತೆ ಹೇಳುತ್ತಾಳೆ, ನನ್ನ ಅಮ್ಮ ಹೇಳಿದ್ದಾಳೆ, ಇನ್ನು ಮುಂದೆ ನೀವೇ ನನಗೆ ಪರಮೇಶ್ವರ ಎಂದು, ನಾನು ನಿಮ್ಮ ದಾಸಿ ಮಾತ್ರ ಎನ್ನುತ್ತಾಳೆ. ಅದಕ್ಕೆ ಶ್ರೀರಾಮನು ಹೇಳುತ್ತಾನೆ, ನೀನೆಂದಿಗೂ ಕೂಡ ಇಲ್ಲಿ ದಾಸಿಯಲ್ಲ, ನೀನು ನನ್ನ ಅರ್ಧಾಂಗಿ, ನನ್ನ ಸಂಗಾತಿ, ನನ್ನ ಜೊತೆಗಾತಿ, ನನ್ನ ಗೆಳತಿ. ನೀನು ನನ್ನ ಎಲ್ಲ ಕಾರ್ಯಗಳಲ್ಲೂ ನೀನು ಜೊತೆ ಇರಬೇಕು. ನಾನೇನಾದರೂ ದಾರಿ ತಪ್ಪಿದಾಗ ನೀನು ತಿಳುವಳಿಕೆ ಕೊಡಬೇಕು. ಒಬ್ಬ ಮಿತ್ರನ ಹಾಗೆ ನೀನು ಸದಾಕಾಲ ನನ್ನ ಜೊತೆ ಇರಬೇಕು ಎಂದು ಹೇಳುತ್ತಾನೆ. ಮತ್ತು ಮುಂದುವರಿದು ಕೈಕೆಯ ಚಿಕ್ಕಮ್ಮನಾದಂತಹ ಕೈಕೆಯು ನನಗೆ ಒಂದು ಮಾತು ಹೇಳಿದ್ದಾಳೆ, ನಿನಗೆ ಒಂದು ಉಡುಗೊರೆಯನ್ನು ನೀಡುವಂತೆ ಸೀತಾ. ಆದ್ದರಿಂದ ನಾನು ನಿನಗೆ ಈ ಪ್ರಥಮ ರಾತ್ರಿಯಲ್ಲಿ ನಿನಗೆ ಒಂದು ಉಡುಗೊರೆಯನ್ನು ನೀಡುತ್ತೇನೆ. ಅದೇನೆಂದರೆ, ನಾನು ಸದಾಕಾಲ ಏಕಪತ್ನಿ ವ್ರತಸ್ಥನಾಗಿಯೇ ಉಳಿಯುತ್ತೇನೆ. ಇದು ನಾನು ನಿನಗೆ ನೀಡುತ್ತಿರುವ ವಚನ, ಇದೇ ನಾನು ನಿನಗೆ ನೀಡುತ್ತಿರುವ ಬಹುಮಾನ ಎಂದು ಹೇಳುತ್ತಾನೆ. ಈ ರೀತಿಯಾಗಿ ಶ್ರೀರಾಮಚಂದ್ರನು ಏಕಪತ್ನಿ ವ್ರತಸ್ಥನಾಗಿರುವುದಾಗಿ ಸೀತಾಮಾತೆಗೆ ವಚನ ಕೊಡುತ್ತಾನೆ. ವೀಕ್ಷಕರೇ, ಗಂಡ ಹೆಂಡತಿ ಹೇಗಿರಬೇಕು, ಬುದ್ಧಿವಾದಗಳು ಹೇಗಿರಬೇಕು ಎಂದು ಜಗತ್ತಿಗೆ ಸಂದೇಶ ನೀಡಿದಂತಹ ನಮ್ಮ ರಾಮಾಯಣ ಕೇವಲ ಒಂದು ಕಥೆಯಲ್ಲ, ಇದೊಂದು ಮಹಾನ್ ಕಾವ್ಯ. ಜೈ ಸೀತಾರಾಮ್. ವೀಕ್ಷಕರೇ, ಇಂದಿಗೆ ರಾಮಾಯಣದ ಬಾಲಕಾಂಡ ಮುಕ್ತಾಯವಾಗುತ್ತದೆ. ನಾಳೆಯಿಂದ ಅಯೋಧ್ಯಾಕಾಂಡ ಪ್ರಾರಂಭವಾಗುತ್ತದೆ. ಇನ್ನು ಮುಂದೆ ಕಥೆಯೇ ಬೇರೆ ಥರವಿರುತ್ತದೆ. ಅಸೂಯೆ, ಸ್ವಾರ್ಥ, ದ್ವೇಷ, ನೋವು, ದುಃಖ, ಇಷ್ಟೆಲ್ಲದರಲ್ಲಿಯೂ ಕೂಡ ಪ್ರೇಮ, ತ್ಯಾಗ ಎಲ್ಲವೂ ಕೂಡ ಅಡಗಿರುತ್ತದೆ. ಇನ್ನು ಮುಂದೆ ಬರುವ ಕಥೆಯಲ್ಲಿ ಮಾನಸಿಕ ಆರೋಗ್ಯಕ್ಕೆ ಪ್ರತಿಯೊಬ್ಬರಿಗೂ ಕೂಡ ತಿಳಿದುಕೊಳ್ಳಬೇಕಾದ್ದು, ಅರ್ಥ ಮಾಡಿಕೊಳ್ಳಬೇಕಾದ್ದು ಮತ್ತು ಪರಿಹಾರ ಸಿಗುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಈ ಕಥೆಯಲ್ಲಿ ಇರುತ್ತದೆ. ವೀಕ್ಷಕರೇ, ಮನಸ್ಸಿನ ನೆಮ್ಮದಿಗೆ ಸದಾಕಾಲ ನೀವು ನೋಡ್ತಾ ಇರಿ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್.